ಭಾರತೀಯ ನ್ಯಾಯ ಸಂಹಿತೆಯ ಮೊದಲ ಬಲಿ. ದಿಲ್ಲಿ ರೈಲು ನಿಲ್ದಾಣದ ಬಳಿಯ ಕಾಲುದಾರಿ ವ್ಯಾಪಾರಿಯ ಮೇಲೆ ಎಫ್ಐಆರ್ ದಾಖಲು. ಭಾರತೀಯ ನ್ಯಾಯ ಸಂಹಿತೆ ಕಾನೂನು ಇಂದು ಜಾರಿಗೆ ಬಂದಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಸಂಹಿತೆ ಎಂದು 3 ಹಳೆಯ ಕಾನೂನಿನ ಮೇಲೆ 3 ಹೊಸ ಕಾನೂನುಗಳು ಬಂದಿದ್ದು, ಭಾರತೀಯ ನ್ಯಾಯ ಸಂಹಿತೆಯ 285ನೇ ವಿಧಿಯಡಿ ನವದೆಹಲಿ ರೈಲು ನಿಲ್ದಾಣದ ಎದುರುಗಡೆ ನೀರಿನ ಬಾಟಲಿ ಮತ್ತು ಗುಟ್ಕಾ ಮಾರುತ್ತಿದ್ದ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಜಾರಿಯಾದ ಮೇಲೆ ದಾಖಲಾದ ಮೊದಲ ಎಫ್ಐಆರ್ ಇದು. ಪೊಲೀಸರು ಮುಂಜಾವದಲ್ಲೇ ಹೋಗಿ ಆ ವ್ಯಕ್ತಿಗೆ ದಾರಿಗೆ ಅಡ್ಡವಾಗಿ ವ್ಯಾಪಾರ ಮಾಡುವುದಾಗಿ, ಅಂಗಡಿಯನ್ನು ತೆರವುಗೊಳಿಸುವಂತೆ ಎಚ್ಚರಿಸಿದ್ದರು. ಆದರೆ ಗುಟ್ಕಾ ಮತ್ತು ನೀರಿನ ಬಾಟಲಿಯನ್ನು ತನ್ನ ಒಂದು ಸಣ್ಣ ಕೊಡೆಯಡಿ ಮಾರುತ್ತಿದ್ದ ಫುಟ್ಪಾತ್ ವ್ಯಾಪಾರಿ ಪೊಲೀಸರ ಮಾತನ್ನು ಕೇಳದೇ ಇರೋದ್ರಿಂದ ಕೂಡಲೇ ಆ ಅಂಗಡಿಯನ್ನು ತೆರವುಗೊಳಿಸಿ ಪೊಲೀಸರು ಎಫ್ಐಆರ್ ದಾಖಲಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆಯಡಿ ದಾಖಲಾದ ಮೊದಲ ಪ್ರಕರಣವಿದು.